ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ SSLC ಗಣಿತ ಪರೀಕ್ಷೆ 2ಕ್ಕಾಗಿ ಬಹು ನಿರೀಕ್ಷಿತ ಪ್ರಶ್ನೆಗಳನ್ನು ಕೊಡ್ತಾ ಇದ್ದೀನಿ. ಸೊ ಏನು ಹೇಳ್ತಾ ಇದ್ದೀನಿ ಅದನ್ನು ಚೆನ್ನಾಗಿ ನೋಡಿಕೊಡ್ರಿ. ಖಂಡಿತವಾಗಿ ಈ ಪ್ರಶ್ನೆಗಳು ನಿಮಗೆ ಬರ್ತಾವೆ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಫಸ್ಟ್ ಅಂಕಗಣಿತದ ಮೂಲ ಪ್ರಮೇಯವನ್ನು 1 ಮಾರ್ಕ್ಸಿಗೆ ಕೇಳಲೂಬಹುದು. ಏನು ಹೇಳ್ತದಪ್ಪ ಅಂದ್ರೆ, ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಮತ್ತು ಈ ಅಪವರ್ತಿಸುವಿಕೆಯು ಅವಿಭಾಜ್ಯ ಅಪವರ್ತನಗಳು ಘಟಿಸುವ ಕ್ರಮವನ್ನು ಹೊರತುಪಡಿಸಿ ಅನನ್ಯವಾಗಿರ್ತದೆ. ಇದು ಸ್ವಲ್ಪ ನೆನಪಿಟ್ಕೊಡ್ರಿ. ಎ ಬಿಗಳ ಮಸ ಇಂಟು ಎ ಬಿಗಳ ಲಸ ಈಜ್ಕೊಲ್ ಟು ಎ ಇಂಟು ಬಿ. ಸೊ ಇದನ್ನು ಭಾಳ ಸಲ ಏನು ಮಾಡಿದ್ರಪ್ಪ ಅಂತಂದರೆ ಕೇಳಿದರು. ಇನ್ನು 1 ಮಾರ್ಕಲ್ಲಿ ಯಾವ ತನ್ನಾಗಿರ್ತಕ್ಕಂಥ ಪ್ರಶ್ನೆ ಬರ್ತದೆ ನೋಡ್ರಿ. ಯಾವುದೇ ಎರಡು ಧನಪೂರ್ಣಾಂಕ ಎ ಮತ್ತು ಬಿಗಳಿಗೆ ಮಸ ಎ ಬಿ ಇಂಟು ಲಸ ಎ ಬಿ ಇದಕ್ಕೆ ಸಂಬಂಧ ಕೇಳಿದರೆ, ಸೊ ಆಲ್ರೆಡಿ ಹೇಳಿತ್ತು ಎ ಇಂಟು ಬಿ ಇಸ್ ದ ರೈಟ್ ಆನ್ಸರ್. ಎರಡನೇ ಪ್ರಶ್ನೆ, 72 ಮತ್ತು 125ರ ಮಸ 24 ಆದರೆ ಲಸವನ್ನು ಕಂಡುಹಿಡಿಯಿರಿ. ಸೊ ಸೂತ್ರ ಇದೆ, ಎ ಬಿಗಳ ಮಸ ಇಂಟು ಎ ಬಿಗಳ ಲಸ ಈಜ್ಕೊಲ್ ಟು ಎ ಇಂಟು ಬಿ. ಇಲ್ಲಿ ಎ ಅಂದರೆ ಎಷ್ಟದ? ಎಸ್ 72 120 ಅಂತದ. ಸೊ ಬರ್ಕೊಡ್ರಿ. ಎ ಬಿಗಳ ಮಸ ಎಷ್ಟು ಕೊಟ್ಟಿದ್ದಾರೆ? 24 ಅದ. ಎ ಅಂದರೆ ಎಷ್ಟದ? 72 ಅದ. ಬಿ ಅಂದರೆ 120 ಅದ. ಓಕೆನಾ? ಆಮೇಲೆ ಲಸಾಗಿ ಲಸ ಇಡ್ರಿ. ಎ ಅಂದರೆ ಎಷ್ಟದ? 72 ಅದ. ಬಿ ಅಂದರೆ 120 ಅದ. ಆವಾಗ 72 ಇಂಟು 120ಗಳ ಲಸ ಈಜ್ಕೊಲ್ ಟು 72 ಗುಣಿಸು 120 ಭಾಗಿಸು 24. ಸೊ ಅದರ ಲಸ ಎಷ್ಟಾಗ್ತದಪ್ಪ ಅಂತಂದ್ರೆ 72 ಇಂಟು 120 ಗುಣಿಸ್ರಿ, ಅದಕ್ಕೆ ಬಂದ ಉತ್ತರವನ್ನು 24ರಿಂದ ಭಾಗಿಸಿದರೆ 360 ಉತ್ತರ ಬರ್ತದೆ. ಸೇಮ್ ಲೆಕ್ಕ ಬರ್ತದೆ, ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಮುಂದಿನ ಪ್ರಶ್ನೆ, 96ನ ಒಂದು ಅವಿಭಾಜ್ಯ ಅಪವರ್ತನಗಳನ್ನಾಗಿ ಬರೀರಿ ಅಂತ ಕೇಳಿದರೆ ಅತಿ ಚಿಕ್ಕ ಸಂಖ್ಯೆಯಿಂದ ಭಾಗಿಸ್ತಾ ಹೋಗಿ 96ನ ಅತಿ ಚಿಕ್ಕದಿಂದ ಭಾಗಿಸ್ತಾ ಹೋದರೆ 9⁵5 ಇಂಟು 3 ಅಂತಕ್ಕಂಥದ್ದು ಉತ್ತರ ಬರ್ತದೆ. ಮುಂದಿನ ಪ್ರಶ್ನೆ, 23/20 ಭಿನ್ನರಾಶಿಯ ಛೇದವನ್ನು 2n ಇಂಟು 5⁵3 ರೂಪಕ್ಕೆ ತಂದು ಈ ಭಿನ್ನರಾಶಿಯ ಅಂತ್ಯಗೊಳ್ಳುವ ಅಥವಾ ಅಂತ್ಯಗೊಳ್ಳದೆ ಆವರ್ತವಾಗುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆಯೇ ಬರೀರಿ ಅಂತ ಕೇಳಿದ್ದಾರೆ. ಸೊ 20ನ್ನು ಅತಿ ಚಿಕ್ಕ ಸಂಖ್ಯೆಯಿಂದ ಭಾಗಿಸ್ತಾ ಹೋಗಿರಿ. ಸೊ ಎಷ್ಟಾಗ್ತದೆ? 2 ಗುಣಿಸು 2 ಗುಣಿಸು 5 ಅಂದರೆ 2⁵2 ಇಂಟು 5. 23/20ನ್ನು ಭಿನ್ನರಾಶಿಯ ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ ಅನ್ನೋದನ್ನು ನಾವೇನು ಮಾಡ್ಬೋದು ಅಪ್ಪ ಸ್ನೇಹಿತರೆ? ತೋರಿಸ್ಬೋದು. ಇಷ್ಟು ಸಿಂಪಲ್ ಆಗಿರ್ತಕ್ಕಂಥ ಲೆಕ್ಕಿತ್ತು. ಇನ್ನೊಂದು ಲೆಕ್ಕ ಬಂದದ, ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಹಾಗೂ ಅತಿ ಚಿಕ್ಕ ಸಂಯುಕ್ತ ಸಂಖ್ಯೆಗಳ ಮಸವನ್ನು ಕಂಡುಹಿಡಿಯಿರಿ. ಗೊತ್ತಿರಲಿ, ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ 2, ಅತಿ ಚಿಕ್ಕ ಸಂಯುಕ್ತ ಸಂಖ್ಯೆ 4. ಅಂದರೆ 2 ಮತ್ತು 4ನ್ನು ಅತಿ ಚಿಕ್ಕ ಸಂಖ್ಯೆಯಿಂದ ಭಾಗಿಸ್ತಾ ಹೋದರೆ ಸೊ ಎಷ್ಟಾಗ್ತದಪ್ಪ ಅಂದರೆ 2 ಅಂತಕ್ಕಂಥದ್ದು ಬರ್ತದೆ. 2 ಈಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, 7/80ರ ಛೇದವನ್ನು n2n ಇಂಟು 5m ರೂಪದಲ್ಲಿ ವ್ಯಕ್ತಪಡಿಸ್ರಿ. ಸೊ 80ನ್ನು ಏನು ಮಾಡೋಣ? ಅತಿ ಚಿಕ್ಕ ಸಂಖ್ಯೆಯಿಂದ ಭಾಗಿಸ್ತಾ ಹೋದಾಗ ಸೊ ರೂಪ ಏನಾಗ್ತದಪ್ಪ ಅಂದರೆ 2⁴ ಇಂಟು 5 ಅಂತಕ್ಕಂಥದ್ದು ಉತ್ತರವನ್ನು ಬರಬೇಕು. ಸೊ ಈ ತನಾಗಿರ್ತಕ್ಕಂಥ ಉತ್ತರಗಳನ್ನು ಪ್ರಾಕ್ಟೀಸ್ ಮಾಡಬೇಕು ನೀವು. ಸೊ ಆಲ್ರೆಡಿ ಲೆಕ್ಕ ಕೊಟ್ಟಿದ್ದೀವಿ. ಸೊ ಇದನ್ನು ಕೂಡ ಬಿಡಿಸಿದ್ರು. ಸೊ 7 ಮತ್ತು 8ನೇ ಲೆಕ್ಕವನ್ನು ಚೆನ್ನಾಗಿ ಅದನ್ನು ಪ್ರಾಕ್ಟೀಸ್ ಮಾಡಿಕೊಡ್ರಿ. ಇನ್ನು ಈ ವಾಸ್ತವ ಸಂಖ್ಯೆಗಳಲ್ಲಿ ನಿಮಗೆ ಬರ್ತಕ್ಕಂಥ ಮುಂದಿನ ಪ್ರಶ್ನೆ ಏನಿದೆಪ್ಪ ಅಂತಂದ್ರೆ, 200 ಇಂಟು 2m ಇಂಟು 5n ಆದರೆ m ಮತ್ತು n ಬೆಲೆಗಳನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ಸೊ 200ನ್ನು ಏನು ಮಾಡಿರಿ? ಅತಿ ಚಿಕ್ಕ ಸಂಖ್ಯೆಯಿಂದ ಭಾಗಿಸ್ತಾ ಹೋಗ್ರಿ. ಸೊ ಎಷ್ಟು ಬರ್ತದೆ ಉತ್ತರ? 2⁵3 ಇಂಟು 5⁵2. ಇಲ್ಲಿ m ಅನ್ನೋದು 3 ಆದರೆ n ಅನ್ನೋದು 2 ಅಂತಕ್ಕಂಥದ್ದು ಆಗಿರ್ತದೆ. ಓಕೆನಾ? ಇನ್ನು 10ನೇ ಪ್ರಶ್ನೆ ಏನು ಕೊಟ್ಟಿದ್ದಾರೆ ನೋಡ್ಕೊಡ್ರಿ. 70ನ್ನು ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಅತಿ ಚಿಕ್ಕ ಸಂಖ್ಯೆಯಿಂದ ಭಾಗಿಸ್ತಾ ಹೋಗಿ 2 ಗುಣಿಸು 5 ಗುಣಿಸು 7 ಅಂತ ಬರ್ತದೆ. 11ನೇ ಪ್ರಶ್ನೆ ನೋಡ್ಕೊಡ್ರಿ. ಎರಡು ಸಂಖ್ಯೆಗಳ ಮಸ ಮತ್ತು ಲಸಗಳು ಕ್ರಮವಾಗಿ 3 ಮತ್ತು 60 ಆಗಿವೆ. ಒಂದು ಸಂಖ್ಯೆ 12 ಆದರೆ ಇನ್ನೊಂದು ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಎ 12 ಆದರೆ ಬಿ ಕಂಡುಹಿಡಬೇಕು. ಸೂತ್ರ ಗೊತ್ತಿರಲಿ, ಎ ಬಿಗಳ ಮಸ ಗುಣಿಸು ಎ ಬಿಗಳ ಲಸ ಈಜ್ಕೊಲ್ ಟು ಎ ಇಂಟು ಬಿ. ಸೊ ಎಷ್ಟಿದೆ? ಮಸ ಕೊಟ್ಟಿದ್ದು 3 ಅದ, ಎ ಬಿಗಳ ಲಸ ಕೊಟ್ಟಿದ್ದು 60 ಅದ. ಎ 12 ಅದ, ಬಿ ಅನ್ನು ಕಂಡುಹಿಡಿಬೇಕು. ಅವಾಗ 3 ಗುಣಿಸು 60 ಭಾಗಿಸು 12 ಈಜ್ಕೊಲ್ ಟು ಬಿ. ಸೊ ಬಿ ಈಜ್ಕೊಲ್ ಟು 12 1 12 5 3 5 15. 15 ಅನ್ನೋದು ಬಿಯ ಉತ್ತರ ಆಗ್ತದೆ. ಇನ್ನು ಪ್ರತಿ ಸಾರಿ ನಿಮ್ಗೆ ಏನು ಕೇಳ್ತಾರಪ್ಪ ಅಂದ್ರೆ 2 ಅಥವಾ 3 ಮಾರ್ಕ್ಸ್ಗೆ ಫಿಕ್ಸ್ ಆಗಿರ್ತಕ್ಕಂಥ ಪ್ರಶ್ನೆ, ಒಂದು ಅಭಾಗಲಬ್ಧ ಸಂಖ್ಯೆಯನ್ನು ಭಾಗಲಬ್ಧ ಸಂಖ್ಯೆಯಾಗಿ ಸಾಧಿಸ್ರಿ ಅಂತ ಕೇಳ್ತಾರೆ. ಇವೆರಡು ಲೆಕ್ಕಗಳನ್ನು ನಾನು ನಿಮಗೆ ಕೊಟ್ಟಿದ್ದೀನಿ. 3 + √5 ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಿ ಅಂತಿದೆ. ಸೊ ಫಸ್ಟ್ ಈ ಲೆಕ್ಕವನ್ನು ನಾನು ಏನು ಮಾಡ್ತೀನಿ ನಿಮಗೆ ಹೇಳ್ತಾ ಹೋಗ್ತೀನಿ. ಫಸ್ಟ್ ಬರ್ಕೊಡ್ರಿ. 3 + √5 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ. ಅಂದರೆ therefore 3 + √5 ಈಜ್ಕೊಲ್ ಟು p/q ಆಗಿರಲಿ. ಸೊ √5 ಈಜ್ಕೊಲ್ ಟು p/q -3. ಅವಾಗ √5 ಈಜ್ಕೊಲ್ ಟು p - 3q/q. ಅವಾಗ p - 3q/q ಒಂದು ಭಾಗಲಬ್ಧ ಸಂಖ್ಯೆ ಆಗಿರೋದ್ರಿಂದ √5 ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ.
ಆದರೆ √5 ಒಂದು ಭಾಗಲಬ್ಧ ಸಂಖ್ಯೆ ಅಲ್ಲ, ಇದು ವೈರುಧ್ಯವನ್ನುಂಟು ಮಾಡ್ತದೆ. ನಮ್ಮ ಊಹೆ ತಪ್ಪು. ಸೊ ದೇರ್ಫೋರ್ 3 + √5 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಬರಿಬೇಕು. ಸೇಮ್ ಲೆಕ್ಕ ಇದೆ, 2√3 ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಬರ್ಕೊಡ್ರಿ, 2√3 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ. ದೇರ್ಫೋರ್ 2√3 = p/q ಆಗಿರಲಿ. ಸೊ √3 = p/2q. ಸೊ p/2q ಒಂದು ಭಾಗಲಬ್ಧ ಸಂಖ್ಯೆ ಆಗಿರೋದ್ರಿಂದ √3 ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ. ಆದರೆ √3 ಒಂದು ಭಾಗಲಬ್ಧ ಸಂಖ್ಯೆ ಅಲ್ಲ, ಇದು ವೈರುಧ್ಯವನ್ನುಂಟು ಮಾಡ್ತದೆ. ನಮ್ಮ ಊಹೆ ತಪ್ಪು. 2 + √3 ಒಂದು ಅಭಾಗಲಬ್ಧ ಸಂಖ್ಯೆನೇ ಆಗಿದೆ ಅನ್ನೋದನ್ನು ನೀವು ಬರಿಬೇಕು. ಸ್ವಲ್ಪ ಸ್ಕ್ರೀನ್ಶಾಟ್ ತಗೊಳ್ರಿ. ಸೊ ಅದನ್ನು ಬರೆದು ಪ್ರಾಕ್ಟೀಸ್ ಮಾಡಿರಿ. ಸೇಮ್ ಲೆಕ್ಕ ನಿಮಗೆ ಬಂದರೂ ಬರ್ಬೋದು. ಇನ್ನೊಂದು ಲೆಕ್ಕ ಬರ್ತದೆ, ಅದು ಯಾವುದಪ್ಪ ಅಂತಂದರೆ √3/2 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸ್ರಿ. ಸೊ ಫಸ್ಟ್ ಬರ್ಕೊಡ್ರಿ, √3/2 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ. ದೇರ್ಫೋರ್ √3/2 = p/q ಆಗಿರಲಿ. ಅಂದರೆ √3 = 2p/q. ಇಲ್ಲಿ 2p/q ಒಂದು ಭಾಗಲಬ್ಧ ಸಂಖ್ಯೆ ಆಗಿರೋದ್ರಿಂದ √3 ಒಂದು ಭಾಗಲಬ್ಧ ಸಂಖ್ಯೆನೇ ಆಗಿದೆ. ಆದರೆ √3 ಒಂದು ಭಾಗಲಬ್ಧ ಸಂಖ್ಯೆ ಅಲ್ಲ, ಇದು ವೈರುಧ್ಯವನ್ನುಂಟು ಮಾಡ್ತದೆ. ಸೊ ಆಗದ ಕಾರಣ ನಮ್ಮ ಊಹೆ ತಪ್ಪು. ಸೊ ದೇರ್ಫೋರ್ √3/2 ಒಂದು ಅಭಾಗಲಬ್ಧ ಸಂಖ್ಯೆನೇ ಆಗಿದೆ. ಮುಂದಿನ ಪ್ರಶ್ನೆ 5, √5 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಿ. ಸೊ ಬರ್ಕೊಡ್ರಿ ಫಸ್ಟ್, √5 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ. ಸೊ ದೇರ್ಫೋರ್ √5 = p/q ಆಗಿರಲಿ. ಅವಾಗ √5q = q ಎರಡೂ ಕಡೆಗೆ ವರ್ಗ ಮಾಡಿರಿ. ಅಂದ್ರೆ √5q² = p². ಇಲ್ಲಿ 5q² = p² ಅನ್ನೋ 1 ಅಂತ ಬರೀರಿ. 5 ಇದು p² ಅನ್ನು ಭಾಗಿಸ್ತದ, 5 ಇದು p ಅನ್ನು ಭಾಗಿಸ್ತದ. ಸೊ ದೇರ್ಫೋರ್ p = 5k ಆಗಿರಲಿ. ಎರಡೂ ಕಡೆಗೆ ವರ್ಗ ಮಾಡಿರಿ. ಅವಾಗ p² = 5k² ಆಗ್ತದೆ. ಇದು 2 ಆಗಿರಲಿ. 2ರಲ್ಲಿ 1ಅನ್ನು ಆದೇಶಿಸೋಣ. ಸೊ 5q² = 25k². ಸೊ ದೇರ್ಫೋರ್ q² = 5k². ಅಂದರೆ 5 ಇದು q² ಅನ್ನು ಭಾಗಿಸಿದರೆ 5 ಇದು q ಅನ್ನು ಭಾಗಿಸ್ತದೆ. p ಮತ್ತು q ಎರಡೂ ಸಾಮಾನ್ಯ ಅಪವರ್ತನ 5ಅನ್ನು ಹೊಂದಿವೆ. ಇದು ನಮ್ಮ ಊಹೆಗೆ ವೈರುಧ್ಯವನ್ನುಂಟು ಉಂಟು ಮಾಡ್ತದೆ. ಸೊ ನಮ್ಮ ಊಹೆ ತಪ್ಪು. √5 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಬರೆದ್ರೆ ಸಾಕು. ನಿಮ್ಮ ಎಕ್ಸಾಮಲ್ಲಿ ಈ ಲೆಕ್ಕಗಳು ನೀವು ಏನು ಮಾಡ್ಬೋದು ಸ್ನೇಹಿತರೆ, ಎಕ್ಸ್ಪೆಕ್ಟ್ಗಳನ್ನು ಮಾಡ್ಬೋದು. ಸೊ ಖಂಡಿತವಾಗಿ ಈ ಲೆಕ್ಕಗಳಲ್ಲಿ ನಿಮ್ಗೆ ಏನಾಗ್ತವಪ್ಪ ಅಂತಂದ್ರೆ 2 ಅಥವಾ 3 ಅಂಕಕ್ಕೆ ಬರ್ತಾವೆ. ನೀವು ಚೆನ್ನಾಗಿ ಅದನ್ನು ಪ್ರಾಕ್ಟೀಸ್ ಮಾಡಲೇಬೇಕು, ಬಿಡಿಸ್ಕೊಂಡು ಹೋಗಲೇಬೇಕು. ಮುಂದಿನ ಪಾಠ ಬಹುಪದೋಕ್ತಿಗಳು. ಸೊ ನೋಡಿ, ax² + bx + c = 0. a ಈಸ್ ನಾಟ್ ಈಕ್ವಲ್ ಟು 0 ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳು ಅಲ್ಫಾ ಮತ್ತು ಬೀಟಾ ಆಗಿರ್ತದೆ. ಸೊ ಮೂಲಗಳು ಮತ್ತು a + b = b² - b/a. ಮೂಲಗಳ ಗುಣಲಬ್ಧ ab = c/b ಆಗಿರ್ತದೆ. ಸೊ ಇಲ್ಲಿ ಯಾವ ತನಾಗಿರ್ತಕ್ಕಂಥ ಲೆಕ್ಕ ಬರ್ತಾವೆ ನೋಡ್ಕೊಡ್ರಿ 1 ಮಾರ್ಕ್ಸಿಗೆ. p of x = x² - 3x ನ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಬರೀರಿ ಅಂತ ಕೇಳ್ತಾರೆ. ಸೊ ಮೊದಲು ಬರ್ಕೊಡ್ರಿ, p of x = x² - 3 = 0. ಅವಾಗ ಈ x² - 3 = 0 ಮಾಡಿ x² = 3. ಅಂದರೆ 3 ಏನಾಗ್ತದೆ +or -√3. ಅಂದರೆ ಅದು +3 ಆಗಿರ್ಬೋದು ಅಥವಾ -3 ಆಗಿರ್ಬೋದು. ಅದೇ ಥರನಾಗಿ ಸೇಮ್ ಇಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಲೆಕ್ಕ ಕೊಟ್ಟಿದ್ದಾರೆ, x² - 25 ಇದರ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ಇದು ಕೂಡ ನೀವು ಸೇಮ್ ಮಾಡ್ಕೋಬೇಕು. x² - 25 = 0 ಮಾಡ್ಕೋಬೇಕು. x² = 25 ಮಾಡಬೇಕು. x = +or-√25 ಅಂತ ಮಾಡಿರಿ. ಸೊ ಅವಾಗ ನಿಮ್ಮದು ಉತ್ತರ ಇಲ್ಲಿ ಬರ್ತದೆ. ಇನ್ನು ಎರಡನೇ ಪ್ರಶ್ನೆ, ವರ್ಗ ಬಹುಪದೋಕ್ತಿಯ ಮಹತ್ತಮ ಡಿಗ್ರಿ ಕೇಳಿದರು. ಸೊ ನೋಡಿ, p of x = 2x² - x³ + 5 ಅದ. ಸೊ ಘಾತ ಸಂಖ್ಯೆ ದೊಡ್ಡದದ, ಅದನ್ನು ಡಿಗ್ರಿ ಅಂತೀವಿ. 3 ಅನ್ನೋದು ನಿಮ್ಮದು ಬರಿಬೇಕು. ಇನ್ನು ಇದು ಶೂನ್ಯತೆಗಳು ಭಾಳ ಈಸಿ ಇರ್ತದೆ. ಏನಪ್ಪ ಅಂದ್ರೆ ಎಕ್ಸ್ ಅಕ್ಷದ ಮೇಲೆ ರೇಖೆ ಎಷ್ಟು ಸರಿ ಟಚ್ ಮಾಡಿರ್ತದಲ್ಲ ಅದನ್ನು ನಾವೇನಂತೀವಿ ಶೂನ್ಯತೆಗಳು ಅಂತ ಕರಿತೀವಿ. ಭಾಳ ಈಸಿ ಮೆಥಡಲ್ಲಿ ಹೇಳೋದಾದ್ರೆ ಮೂರನೇ ಪ್ರಶ್ನೆಯಲ್ಲಿ ಗ್ರಾಫನ್ನು ಅಬ್ಸರ್ವ್ ಮಾಡಿರಿ. ಎಕ್ಸ್ ಅಕ್ಷದ ಮೇಲೆ ಗೆರೆ ಎಷ್ಟು ಸರಿ ಮುಟ್ಟದ ನೋಡ್ರಿ, 3 ಸರಿ ಮುಟ್ಟದ. ಸೊ ಶೂನ್ಯತೆ 3 ಆಯಿತು. ಓಕೆನಾ. ಅದೇ ಥರನಾಗಿರ್ತಕ್ಕಂಥ ಲೆಕ್ಕಗಳು ನಿಮಗೆ ಬರ್ತಾವೆ. ಸೊ ಅದನ್ನು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ನಾಲ್ಕನೇ ಪ್ರಶ್ನೆ ಕೊಟ್ಟಿದ್ದರು, ಒಂದು ಬಹುಪದೋಕ್ತಿ ಕೊಟ್ಟಿದ್ದಾರೆ. p of x = x³ + 2x² - 5x - 6. ಇದರಲ್ಲಿ ಮಹತ್ತಮ ಡಿಗ್ರಿ ಕೇಳಿದರು. ಸೊ ಅತಿ ದೊಡ್ಡ ಡಿಗ್ರಿ ಯಾವುದದಪ್ಪ ಅಂದ್ರೆ ಎಕ್ಸದ ಮೇಲೆ 3 ಅದ, 3 ಅನ್ನೋದು ಉತ್ತರ. ಇನ್ನು ರೇಖಾತ್ಮಕ ಸಮೀಕರಣದ ಡಿಗ್ರಿ ಕೇಳ್ತಾರೆ. ಯಾವತ್ತು ರೇಖಾತ್ಮಕದ 1 ಇರ್ತದೆ, ವರ್ಗ ಸಮೀಕರಣದ 2 ಇರ್ತದೆ, ಬಹುಪದೋಕ್ತಿಯ 3 ಇರ್ತದೆ. ಆರನೇ ಪ್ರಶ್ನೆಯಲ್ಲಿನೂ ಕೂಡ ನಿಮ್ಗೆ ಏನು ಮಾಡಿದ್ರಪ್ಪ ಅಂದ್ರೆ ಕೇಳಿದರು, ಏನಿದೆ ಅಲ್ಲಿನೂ ಕೂಡ ಶೂನ್ಯತೆಗಳನ್ನು ಕಂಡುಹಿಡಬೇಕು. ಎಕ್ಸ್ ಅಕ್ಷದ ಮೇಲೆ ಎಷ್ಟು ಸಾರಿ ಮುಟ್ಟದ, 3 ಸಾರಿ ಮುಟ್ಟದ. ಸೊ 3 ಏನಾಗಿತ್ತಪ್ಪ ಅಂತಂದ್ರೆ
ರೈಟ್ ಆನ್ಸರ್. ಸೊ 3 ಸಲ ಅದೇನಾಗದಪ್ಪ ಅಂದ್ರೆ ಮುಟ್ಟದ. 7ನೇ ಪ್ರಶ್ನೆಯಲ್ಲಿ ನೋಡ್ರಿ, ಅದರಲ್ಲಿ ಕೂಡ ಶೂನ್ಯತೆಗಳನ್ನು ಕೇಳಿದ್ರು. ಅದು ಒಟ್ಟು ತಾಗಿದ್ದು ಎಷ್ಟಪ್ಪ ಅಂದ್ರೆ 4 ಕಡೆ ತಾಗದ 1 2 3 4. ಸೊ ದೇರ್ ಇಸ್ ದ ಆನ್ಸರ್ ಈಸ್ 4 ಈಸ್ ದ ರೈಟ್ ಆನ್ಸರ್ ಅಂತಕ್ಕಂಥದ್ದನ್ನು ಬರಿಬೇಕು. 8ನೇ ಪ್ರಶ್ನೆಯಲ್ಲಿನೂ ಕೂಡ ನೋಡಿ, ಎಕ್ಸ್ ಅಕ್ಷದ ಮೇಲೆ ಒಟ್ಟು ಗೆರೆಗಳನ್ನ ತಾಗಿರ್ತಕ್ಕಂಥದ್ದು ಎಷ್ಟು ಕಡೆ? 3 ಕಡೆ. ಸೊ 3 ಅನ್ನೋದು ಶೂನ್ಯತೆ. ಇನ್ನು 9ನೇ ಪ್ರಶ್ನೆ, ಪಿ ಆಫ್ ಎಕ್ಸ್ ಇಸ್ಕ್ವಲ್ ಟು 3x³ ಮೈನಸ್ x4 ಪ್ಲಸ್ 2x² ಪ್ಲಸ್ 5x ಪ್ಲಸ್ 2 ಮಹತ್ತಮ ಡಿಗ್ರಿ ಕೇಳಿದರೆ ಎಕ್ಸ್ ಮೇಲೆ 4 ಅನ್ನೋದು ಉತ್ತರ. ಇದೇ ಥರನಾಗಿರ್ತಕ್ಕಂಥ ಈ ಪ್ರಶ್ನೆಗಳಿಗೆ ನೀವೇನು ಮಾಡಬೇಕು? ಅಭ್ಯಾಸವನ್ನು ಮಾಡಬೇಕು. ಇಲ್ಲಿ ರೇಖಾತ್ಮಕ, ವರ್ಗ, ಆಮೇಲೆ ಬಹುಪದೋಕ್ತಿ. ಸೊ ಇವೇ ಏನಾಗಿರ್ತಾವಪ್ಪ ಅಂತಂದ್ರೆ ನೀವು ಉತ್ತರಗಳನ್ನು ಕೇಳ್ತಾರೆ. ಸೊ ಇದನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡಿರಿ. ಇನ್ನು 2 ಮಾರ್ಕ್ಸಿಗೆ ನಿಮಗೆ ಶೂನ್ಯತೆಗಳನ್ನು ಕಂಡುಹಿಡಿದು ಸಂಬಂಧಗಳನ್ನು ತಾಳೆ ಮಾಡಲಿಕ್ಕೆ ಕೇಳ್ತಾರೆ. ಸೊ ಲೆಕ್ಕ ಹೇಗಿದಾವೆ ಅಂದ್ರೆ, ಒಂದು ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಬೇಕು ಅಥವಾ ಶೂನ್ಯತೆಗಳನ್ನು ಕೊಟ್ಟಾಗ ಬಹುಪದೋಕ್ತಿಯನ್ನು ಕಂಡುಹಿಡಿಬೇಕು. ಫಸ್ಟ್ ಒಂದು ಲೆಕ್ಕ ನಿಮಗೆ ಹೇಳ್ತೀನಿ. ಪಿ ಆಫ್ ಎಕ್ಸ್ ಇಸ್ಕ್ವಲ್ ಟು x² ಪ್ಲಸ್ 7x ಪ್ಲಸ್ 10 ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿರಿ. ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿರಿ. ಸೊ ಮೊದಲು ಸಮೀಕರಣ ಬರ್ಕೊಡ್ರಿ. x² ಇಸ್ಕ್ವಲ್ ಟು ಪಿ ಆಫ್ ಎಕ್ಸ್ ಇಸ್ಕ್ವಲ್ ಟು x² ಪ್ಲಸ್ 7x ಪ್ಲಸ್ 10. ಇಲ್ಲಿ x² ಪ್ಲಸ್ 5x ಪ್ಲಸ್ 2x ಪ್ಲಸ್ 10 ಅಂತಲೂ ಕೂಡ ನಾವು 7 ಏನು ಮಾಡ್ಕೋಬೋದು? ಹೊಡ್ಕೋಬೋದು. ಅವಾಗ x ಕಾಮನ್ ತೆಗಿರಿ. x ಪ್ಲಸ್ 5 ಪ್ಲಸ್ 2 x ಪ್ಲಸ್ 5. ಸೊ ದೇರ್ ಫಾರ್ x ಪ್ಲಸ್ 2 x ಪ್ಲಸ್ 5 ಅಂದಾಗ x ಪ್ಲಸ್ 2 ಈಸ್ ಈಕ್ವಲ್ ಟು 0, x ಪ್ಲಸ್ 5 ಈಸ್ ಈಕ್ವಲ್ ಟು 0. ಸೊ x ಈಕ್ವಲ್ ಟು -2 ಮತ್ತು x ಈಕ್ವಲ್ ಟು -5. ಅಂದರೆ ಶೂನ್ಯತೆಗಳು -2 ಮತ್ತು -5 ಬರ್ತಾವೆ. ಶೂನ್ಯತೆಗಳ ಮೊತ್ತವನ್ನು ಲೆಕ್ಕ ಹಾಕಿದಾಗ -7 ಬರ್ತದೆ. ಇನ್ನು ಶೂನ್ಯತೆಗಳ ಗುಣಲಬ್ಧವನ್ನು ಲೆಕ್ಕ ಹಾಕಿದಾಗ 10 ಅಂತ ಬರ್ತದೆ. ಇದು 3 ಮಾರ್ಕ್ಸಿಗೆ ಅಥವಾ 2 ಮಾರ್ಕ್ಸಿಗೆ ಬರ್ತಕ್ಕಂಥ ಲೆಕ್ಕ. ಸೊ ಸೇಮ್ ಪ್ಯಾಟರ್ನನ್ನು ಕಲ್ಕೊಡ್ರಿ. ಸೊ ನಿಮಗೆ ಖಂಡಿತವಾಗಿ ಇಲ್ಲಿಂದ ಏನಾಗ್ತವಪ್ಪ ಅಂದ್ರೆ ಲೆಕ್ಕಗಳು ಬರ್ತಾವೆ. ಇನ್ನು 3 ಮತ್ತು 4ನೇ ಲೆಕ್ಕಗಳನ್ನು ನೋಡ್ಕೊಡ್ರಿ. ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ ಕೊಟ್ಟಿದ್ದಾರೆ, ಬಹುಪದೋಕ್ತಿಯನ್ನು ಬರಿಬೇಕು. 4ರಲ್ಲಿ ಶೂನ್ಯತೆಗಳ ಮೊತ್ತ ಗುಣಲಬ್ಧ ಕ್ರಮವಾಗಿ ಕೊಟ್ಟಿದ್ದಾರೆ, ವರ್ಗ ಬಹುಪದೋಕ್ತಿಯನ್ನು ಬರಿಬೇಕಿತ್ತು. ಸಿಂಪಲ್ ಅದ, ಅದನ್ನು ಕೂಡ ನೀವು ಏನು ಮಾಡ್ಬೋದು? ಬರಿಬೋದು. ಇನ್ನು ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆ